ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಸೀರಿಯಲ್ನ ಇವತ್ತಿನ ರೋಚಕ ಸಂಚಿಕೆಯನ್ನು ನಾವೀಗ ನೋಡೋಣ. ಎಲ್ಲರಲ್ಲಿ ತುಂಬ ಕುತೂಹಲ ಮೂಡಿಸಿದ್ದ ಚಿರಾಗ್ ಸಂಜನಾಳ ಮದುವೆ ಏನಾಗಿದೆ ಅಂತ ತಿಳ್ಕೊಬೇಕು ಅಂದರೆ ಈ ಸಂಚಿಕೆನ ಕೊನೆ ತನಕ ನೋಡಿ. ದೀಪ ಸಿಕ್ಕಾಗ ಸಂಜನಾ ಅವಳಿಗೆ ತುಂಬ ಮಾತಾಡ್ತಾಳೆ. ಇನ್ಮೇಲೆ ಸ್ವಲ್ಪ ಹೊತ್ತಲ್ಲಿ ನಿನ್ನ ಗಂಡ ನನ್ನ ಗಂಡ ಆಗ್ತಾನೆ, ನಿನಗೆ ಯಾವುದೇ ಬೆಲೆ ಇರೋದಿಲ್ಲ ಮತ್ತು ಅವನ ಮದುವೆಗೆ ಯಾವುದೇ ತರಹ ವ್ಯಾಲ್ಯೂ ಇರೋದಿಲ್ಲ, ಇಲ್ಲಿಂದ ಬಾಯಿ ಮುಚ್ಕೊಂಡು ಹೊರಟೋಗ್ಬಿಡು ಅಂತ ಬೈತಾ ಇರ್ತಾಳೆ. ನಿನ್ನ ಗಂಡನ ಮದುವೆನೇ ವ್ಯಾಲ್ಯೂ ಇಲ್ಲ, ವ್ಯಾಲಿಡ್ ಇಲ್ಲ ಅಂತ ಹೇಳಿದ್ಮೇಲೆ ಈ ಕತ್ತಿಗೆ ಕರಿಮಣಿ ಹಾಕ್ಕೊಂಡು ಯಾಕೆ ಪೋಸ್ ಕೊಡ್ತಾ ಇದೆಯಾ, ಇದನ್ನು ಕಿತ್ತು ಹಾಕು ಅಂತ ಹೇಳಿಬಿಟ್ಟು ಅವಳು ಕತ್ತಿಗೆ ಕೈ ಹಾಕ್ತಾಳೆ. ಆಗ ಕೋಪ ಮಾಡಿಕೊಂಡ ದೀಪ, ಇದು ಬರೀ ಕರಿಮಣಿ ಅಲ್ಲ, ನನ್ನ ಗಂಡನ ಮಧ್ಯೆ ಇರೋ ಬ್ರಹ್ಮಗಂಟು, ಇದನ್ನು ನೀನೇ ಅಲ್ಲ ಸ್ವತಃ ಚಿರುನೇ ಬಂದು ಹೇಳಿದ್ರೂ ಇದನ್ನು ತೆಗಿಯೋಕ್ಕಾಗಲ್ಲ, ನಾನು ಬದುಕಿರೋವರೆಗೂ ಇದು ನನ್ನ ಕುತ್ತಿಗೆಯಲ್ಲಿ ಹೀಗೆ ಇರುತ್ತೆ ಅಂತ ಹೇಳಿ ಬೈತಾಳೆ. ಅದಾದಮೇಲೆ ಇನ್ಮೇಲೆ ನನ್ನ ಗಂಡ ಚಿರುನ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ತಾಳೆ. ಅದನ್ನೆಲ್ಲ ಹೇಳೋದಕ್ಕೆ ನೀನು ಯಾರು, ಇಲ್ಲಿಂದ ಹೋಗು, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿನ್ನ ಮದುವೆಗೆ ಯಾವುದೇ ತರಹ ವ್ಯಾಲ್ಯೂ ಇರಲ್ಲ ಅಂತ ಹೇಳಿ ಸಂಜನಾ ಬೈದಾಗ, ನಿಮ್ಮಿಬ್ಬರ ಮದುವೆನ ಮುಂದೆ ನಿಂತು ಮಾಡಿಸ್ತಾ ಇರೋದೇ ನಾನು ಮಾಡಿಸಿದರೆ ಮಾತ್ರ ಆಗೋದು ಅಂತ ದೀಪ ಹೇಳಿ, ಇನ್ನು ಮದುವೆ ಆದಮೇಲಾದರೂ ಚೆನ್ನಾಗಿ ಖುಷಿಯಾಗಿ ಸಂಸಾರ ಮಾಡ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ದೀಪ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಸಂಜನಾ ಅಮ್ಮ ಕೋಪ ಮಾಡ್ಕೋತಾಳೆ. ಈ ದೀಪ ಇರುವಾಗ ಅವಳ ಮುಂದೆನೇ ಅವಳ ಗಂಡನ ಮದುವೆನ ನನ್ನ ಮಗಳ ಜೊತೆ ಮಾಡೋ ಅವಶ್ಯಕತೆ ಆದರೂ ಏನಿದೆ, ಅದು ಈ ಥರ ಮಾಡೋದು ಅವಶ್ಯಕತೆ ಇಲ್ಲ, ನನಗೆ ಒಂಚೂರು ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ನಿನಗೇನೇ ಗೊತ್ತು ಇದೆಲ್ಲ, ಅವ್ರ ಅತ್ತಿಗೆನೇ ಮುಂದೆ ನಿಂತು ಮದುವೆ ಮಾಡಿಸ್ತಾ ಇದ್ದಾರೆ, ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅಂತ ಹೇಳಿಬಿಟ್ಟು SI ನಾಗರಾಜ್ ಅವರ ಹೆಂಡತಿ ಬಾಯಿ ಮುಚ್ಚಿಸ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಸೌಂದರ್ಯ ಮತ್ತು ಚಿಕ್ಕತ್ತೆ ಬರ್ತಾರೆ. ಆಗ ನೀವು ಇಲ್ಲೇ ಬಂದ್ರಾ, ಬನ್ನಿ ನಮಸ್ಕಾರ ಅಂತ ಹೇಳಿ ಮಾತಾಡಿಸ್ತಾರೆ. ಹೌದು ನಮಸ್ಕಾರ, ನಿಮ್ಮ ಮಗಳು ನಮ್ಮನೆ ಸೊಸೆ ಆಗ್ತಾ ಇರೋದು ನಮಗೆ ತುಂಬ ಖುಷಿ ಇದೆ, ಚಿರುಗೆ ತಕ್ಕ ಹೆಂಡತಿ ಆಗ್ತಾಳೆ ಇವಳು ಅಂತ ಹೇಳಿಬಿಟ್ಟು ಚಿಕ್ಕತ್ತೆ ತುಂಬ ಹೊಗಳ್ತಾರೆ. ಸಂಜನಾ ಅಮ್ಮ ಮತ್ತು ನಾನು ಮೊದಲೇ ಫ್ರೆಂಡ್ಸ್ ಆಗಿದ್ವಿ, ಈಗ ನಾವು ಬೀಗರಾಗ್ತಾ ಇದ್ವಿ ಅಲ್ವೇನೆ ಅಂತ ಹೇಳಿಬಿಟ್ಟು ಸಂಜನಾ ಅಮ್ಮನ್ನ ಮಾತಾಡಿಸ್ತಾರೆ. ಆಗ ಮಾತಾಡಿಸಿದಾಗ ಅವರು ಮಾತಾಡೋದಿಲ್ಲ, ಸಪ್ಪಗೆ ಇರ್ತಾರೆ. ಅದನ್ನು ನೋಡಿ SI ನಾಗರಾಜು, ಅವ್ರಿಗೆ ಸ್ವಲ್ಪ ಮೈ ಹುಷಾರಿಲ್ಲ, ಅದಕ್ಕೆ ಏನೂ ಮಾತಾಡ್ತಾ ಇಲ್ಲ, ಮಗಳ ಮದುವೆ ನೋಡಿ ಸಂಬಂಧಿಕರು ಎಲ್ಲರೂ ಬಂದಿರ್ತಾರೆ ನೋಡಿ, ಅದಕ್ಕೆ ಕಷ್ಟಪಟ್ಟು ಬಂದಿದ್ದಾಳೆ, ಬರದೇ ಇರೋದಕ್ಕೆ ಆಗೋದಿಲ್ವಲ್ಲ ಅದಕ್ಕೆ ಅಂತ ಹೇಳ್ತಾರೆ. ಆಗ ಸೌಂದರ್ಯ ಮಾತಾಡ್ಸೋದಕ್ಕೆ ಶುರು ಮಾಡ್ತಾಳೆ. ಸಂಜನಾ ಚೆನ್ನಾಗಿದೆಯೇನಮ್ಮ ಅಂತ ಕೇಳ್ತಾರೆ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಆಗ ಚಿಕ್ಕತ್ತೆ ಲಕ್ಷಣವಾಗಿ ಅಕ್ಕ ಅಂತ ಕರಿ, ಇವಳು ಇನ್ಮೇಲೆ ನಿನಗೆ ಅಕ್ಕಂತರ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ತಾಳೆ ಸಂಜನಾ. ಹೌದು, ನಿನ್ನಂಥ ಹುಡುಗಿನೇ ನಮ್ಮ ಚಿರುಗೆ ತರಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೆ, ಈಗ ಅದೇ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮಂಟಪಕ್ಕೆ ಬರುವಂತೆ ಎಲ್ಲರೂ, ನೀನು ಹೋಗಿ ನಿನ್ನ ಫ್ರೆಂಡ್ಸ್ ಜೊತೆ ರೂಮಲ್ಲಿ ಕುಂತಿರು, ಪುರೋಹಿತರು ಕರೆದಾಗ ನಿನ್ನನ್ನು ಕರೆಸ್ಕೋತೀನಿ ಅಂತ ಹೇಳ್ತಾಳೆ ಸೌಂದರ್ಯ. ಅಲ್ಲಿಂದ ಹೊರಟೋಗ್ತಾಳೆ ಸೌಂದರ್ಯ. ಸರಿ ಅಂತ ಹೇಳಿಬಿಟ್ಟು ಸಂಜನಾನು ಹೋಗ್ತಾಳೆ. ಆದರೆ ಇದೆಲ್ಲ ಮದುವೆ ಸ್ವಲ್ಪನೂ ಸಂಜನಾಳ ಅಮ್ಮನಿಗೆ ಇಷ್ಟ ಇರೋದಿಲ್ಲ. ಅವರಿಗೆ ವಿರೋಧವಾಗಿ ಮಾತಾಡಿದರೂ ಕೂಡ ಸಂಜನಾ ಅಪ್ಪ ಅವಳಿಗೆ ಬೈದು, ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರು, ಅಂಥ ಒಳ್ಳೆ ಜನರ ಜೊತೆ, ಅಷ್ಟು ಶ್ರೀಮಂತರ ಜೊತೆ ನಮ್ಮ ಮಗಳ ಮದುವೆ ಆಗ್ತಾ ಇದೆ, ಅದಕ್ಕೆ ಅದೃಷ್ಟ ಮಾಡಿದ್ದಾಳೆ, ಅವ್ರ ಅತ್ತಿಗೆನೇ ಎಲ್ಲ ನಿಂತು ಮದುವೆ ಮಾಡಿಸ್ತಾ ಇದ್ದಾರೆ, ದೀಪಾನೂ ಮುಂದೆ ನಿಂತು ಮಾಡಿಸ್ತಾ ಇದ್ದಾಳೆ ತಾನೇ, ನಿನಗೆ ಯಾಕೆ, ನೀನು ಸ್ವಲ್ಪ ಹೊತ್ತು ಮದುವೆ ಆಗೋ ತನಕ ಹುಷಾರಿಲ್ಲ ಅಂತ ಹೇಳಿ ಅಂದ್ಕೊಂಡೇ ಇರು ಅಂತ ಹೇಳಿ ಬೈತಾರೆ. ಸೌಂದರ್ಯ ಹೇಳಿರ್ತಾಳೆ, ಮದುವೆ ಇಷ್ಟು ಸಿಂಪಲ್ಲಾಗಿ ಆಗ್ತಿದೆ ಅಂತ ಬೇಜಾರು ಮಾಡ್ಕೋಬೇಡ, ಮದುವೆ ಆದಮೇಲೆ ರಿಸೆಪ್ಷನ್ನ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳ್ತಾರೆ. ಆಗ ಸಂಜನಾ, ಮದುವೆ ಹೇಗಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದಾದಮೇಲೆ ಹೇಗಿರ್ತೀವಿ ಅನ್ನೋದು ಇಂಪಾರ್ಟೆಂಟು ಅಂತ ಹೇಳ್ತಾರೆ. ವೆರಿ ವೆಲ್ ಸೆಡ್, ನಿನ್ನಂಥ ತಕ್ಕ ಹುಡುಗಿನೇ ನಮ್ಮ ಚಿರುಗೆ ಬೇಕಿತ್ತು, ನೀನು ಹೋಗಿ ರೂಮಲ್ಲಿರು ಅಂತ ಹೇಳಿ ಸೌಂದರ್ಯ ಅಲ್ಲಿಂದ ಹೊರಟೋಗ್ತಾಳೆ. ಇಲ್ಲಿ ಪೂಜೆಗೆ ಕುಂತಿದ್ದ ಚಿರು ಮುಂದ್ಗಡೆ ಮಾಂಗಲ್ಯ ತಂದಿಟ್ಟಿರ್ತಾರೆ. ಇದೇನು, ಇದನ್ನೆಲ್ಲ ಯಾಕೆ ತಂದಿದ್ದಾರೆ ಅಂತ ಹೇಳಿಬಿಟ್ಟು ಎದ್ದು ನಿಂತ್ಕೋತಾನೆ. ಇದೇನಿದು, ಪೂಜೆನಾ ನನ್ನ ಮದುವೆನಾ ಅಂತ ಹೇಳಿಬಿಟ್ಟು ಕೇಳ್ತಾನೆ. ಆವಾಗ ಸೌಂದರ್ಯ ಅಣ್ಣ, ನನಗೇನೋ ಗೊತ್ತಿಲ್ಲಪ್ಪ, ಸೌಂದರ್ಯ ಮಾಡಿಸ್ತಾ ಇರೋದು ಪೂಜೆನ ಅಂತ ಹೇಳ್ತಾರೆ. ಆವಾಗ ಏನಿದು, ನನಗೀಗಲೇ ಗೊತ್ತಾಗಬೇಕು ಅಂತ ಹೇಳಿ ಕೋಪ ಮಾಡ್ಕೊಂಡು ಎದ್ದು ನಿಂತಾಗ ಅಲ್ಲಿಗೆ ಚಿಕ್ಕತ್ತೆ ಮತ್ತು ಸೌಂದರ್ಯ ಬರ್ತಾರೆ. ಹೌದಪ್ಪ ಚಿರು, ಇವತ್ತು ನಿನ್ನ ಮದುವೆ ಅಂತ ಹೇಳ್ತಾರೆ.
ವಾಟ್ ಈಸ್ ದಿಸ್ ಅತ್ತಿಗೆ ಅಂತ ಕೇಳಿದಾಗ, ನಾನು ಏನೇ ಹೇಳಿದರೂ ನನ್ನ ಮಾತು ಕೇಳ್ತೀನಿ ಅಂತ ಹೇಳಿದೆಯಲ್ವಾ ನೀನು, ಅದಕ್ಕೆ ಇದೆಲ್ಲ ಅಂತ ಹೇಳ್ತಾರೆ. ನೀವು ಏನೇ ಹೇಳಿದರೂ ಕೇಳ್ತೀನಿ ಅಂತ ಹೇಳಿದ್ದೆ, ಹಾಗಂತ ನೀವು ಮದುವೆ ಮಾಡಿಸ್ತೀರಿ ಅಂತ ಅಂದ್ಕೊಂಡಿರಲಿಲ್ಲ, ಇದನ್ನು ನಾನು ಒಪ್ಪೋದಿಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆಗ ಸೌಂದರ್ಯ, ನೋಡಪ್ಪ ಚಿರು, ಇದೆಲ್ಲ ನೀನು ಒಳ್ಳೆಯದಕ್ಕೆ, ನಿನ್ಗೆ ಒಳ್ಳೆಯದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತಾ ಇರೋದು. ನೀನು ಈಗ ಆಗಲ್ಲ ಅಂತ ಹೇಳಿದರೆ ಆಗೋದಿಲ್ಲ, ಮದುವೆ ಆಗಿ ಒಳ್ಳೆಯ ಸಂಸಾರ ಮಾಡಬೇಕು ಅಂತ ಹೇಳ್ತಾರೆ. ಸಾಧ್ಯನೇ ಇಲ್ಲ ಅದಕ್ಕೆ, ಇದಕ್ಕೆ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಇದಕ್ಕೂ ಮುಂಚೆ ಪ್ರಭಾಕರ್ಗೆ ಆಲ್ರೆಡಿ ವಾರ್ನಿಂಗ್ ಕೊಟ್ಟಿರ್ತಾಳೆ ಸೌಂದರ್ಯ. ಚಿರುಗೆ ಈ ಮದುವೆ ಸಂಜನಾ ಜೊತೆ ಆಗ್ತಿರೋದಂಥ ಮದುವೆ ಅವಳು ಮುಂದೆ ಕಣ್ಮುಂದೆ ಬರೋ ತನಕ ಗೊತ್ತಾಗಲೇಬಾರ್ದು. ಅವಳು ದೀಪಾಗೆ ಹೇಗೋ ಗೊತ್ತಾಗ್ಬಿಟ್ಟಿದೆ ಚಿರುಗದು ಮದುವೆ ಅಂತ ಹೇಳಿಬಿಟ್ಟು ನನ್ನ ಹತ್ರ ಬಂದು ಕೇಳ್ತಾ ಇದ್ಲು. ಆದರೆ ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ. ಈಗ ಚಿಕ್ಕತ್ತೆ ಈ ವಿಷಯನ ಯಾರಿಗೂ ಹೇಳಲ್ಲ, ದೀಪ ಅಂತರೂ ಹೇಳಲ್ಲ. ನೀನು ಈಗ ಚಿರುಗೆ ವಿಷಯ ಗೊತ್ತಾದರೆ ನೀನೇ ಹೇಳಿರೋದು ಅಂತ ಗೊತ್ತಾಗುತ್ತೆ, ಆಮೇಲೆ ಪರಿಣಾಮ ಚೆನ್ನಾಗಿರಲ್ಲ ಅಂತ ಅವನನ್ನು ಮೊದಲೇ ಹೆದರ್ಸಿರ್ತಾರೆ. ಹಾಗಾಗಿ ಪ್ರಭಾಕರ್ ಚಿರುಗೆ ಏನು ಹೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ. ಚಿರು ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋದಾಗ, ಶಬಾಷ್ ಚಿರು, ಈಗ ಇದೇ ಬೇಕಾಗಿರೋದು, ನಾನು ಹೇಳೋಕ್ಕಾಗದೇ ಇದ್ದರೂ ನೀನು ಇದನ್ನೇ ಮಾಡ್ತಿದೆಯಲ್ಲ, ನನಗೆ ತುಂಬ ಖುಷಿ ಆಯಿತು ಅಂತ ಹೇಳಿ ಮನಸ್ಸಲ್ಲಿ ಅನ್ಕೋತಾರೆ. ಚಿರು ಇಲ್ಲಿಂದ ಎದ್ದು ಹೊರಗಡೆ ಹೋದಾಗ SI ನಾಗರಾಜು, ಏನು ಮೇಡಮ್ ಇದು, ಇವ್ರು ಹೀಗೆ ಎದ್ದೋಗ್ತಿದ್ದಾರೆ ಅಂತ ಹೇಳ್ತಾರೆ. ನೀವೇನು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಮಗಳ ಜೊತೆ ಚಿರು ಮದುವೆ ಮಾಡೋ ಜವಾಬ್ದಾರಿ ನಂದು, ನಾನು ಮಾತು ಕೊಟ್ಟಿದ್ದೀನಿ ಅಲ್ವಾ, ನೀವು ಪ್ಯಾನಿಕ್ ಆಗಬೇಡಿ, ನಾನು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಕರ್ಕೊಂಬರ್ತೀನಿ ಅಂತ ಸೌಂದರ್ಯ ಹೋಗ್ತಾಳೆ. ಚಿರು ಅಲ್ಲಿ ಫೋನ್ ಮಾಡಿ ಟ್ರೈ ಮಾಡ್ತಾ ನಿಂತಿರ್ತಾನೆ. ಅಲ್ಲಿಗೆ ಹೋಗ್ತಾಳೆ. ಯಾರಿಗೆ ಫೋನ್ ಮಾಡ್ತಿದ್ಯಾ ಚಿರು, ನನ್ನ ಮರ್ಯಾದೆ ತೆಗಿಬೇಕು ಅಂತ ಇದೆಯಾ ಅಂತ ಹೇಳಿಬಿಟ್ಟು ಫೋನ್ ಕಿತ್ಕೋತಾಳೆ. ನಾನು ದೀಪಾ ಅವ್ರಿಗೆ ಫೋನ್ ಮಾಡ್ತಾಯಿದ್ದೀನಿ, ದೀಪಾ ಅವ್ರು ಎಲ್ಲಿ ಅಂತ ಹೇಳಿಬಿಟ್ಟು ಹೋಗ್ತಾನೆ. ಅದು ಆಮೇಲೆ ನೋಡೋಣ, ಮೊದಲು ಹೋಗಿ ತಾಳಿ ಕಟ್ಟು ನಡಿ, ಬಂದವ್ರ ಮುಂದೆ ನನ್ನ ಮರ್ಯಾದೆ ತೆಗಿಬೇಡ, ನನ್ನ ಮರ್ಯಾದೆ ಉಳಿಸು ಅಂತ ಹೇಳ್ತಾರೆ. ವಾಟ್ ಈಸ್ ದಿಸ್ ಅತ್ತಿಗೆ, ಏನು ಹೇಳ್ತಾ ಇದ್ದೀರಾ, ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದೆ ತಾನೆ, ನಂಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ದೀಪಾ ಅವರ ನನಗೆ ಮದುವೆನೇ ಆಗಿರಲಿಲ್ಲ ಅಂದರೆ ನೀವು ಯಾವ ಹುಡುಗಿನ ತೋರಿಸ್ತಿದ್ರು ಅದು ಮದುವೆ ಆಗ್ತಿದ್ದೆ, ನನಗೆ ಆಲ್ರೆಡಿ ಮದುವೆ ಆಗಿದೆ, ಇದರಲ್ಲಿ ದೀಪಾ ಅವರ ಭವಿಷ್ಯ ಕೂಡ ಇದೆ, ನಾನು ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅದೆಲ್ಲ ನಾನು ನೋಡ್ಕೋತೀನಿ ಚಿರು, ನೀನು ಮೊದಲು ಮದುವೆ ಆಗು ನಡಿ ಅಂತ ಹೇಳ್ತಾರೆ. ಸಾಧ್ಯ ಇಲ್ಲ ಅತ್ತಿಗೆ, ನಾನು ಈ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಚಿರು ತುಂಬ ಕೋಪ ಮಾಡಿಕೊಂಡು ಕಿರ್ಚಾಡ್ತಾನೆ. ಕಿರ್ಚಾಡಿದ್ದಕ್ಕೆ ಅತ್ತಿಗೆ ಮೇಲೆ ಸಾರಿ ಕೂಡ ಕೇಳ್ತಾನೆ. ಆಗ ಅತ್ತಿಗೆ ಹೇಳ್ತಾಳೆ, ಇಷ್ಟು ವರ್ಷ ನಾನು ಸಾಕಿದ್ದಕ್ಕೆ ನಂಗೆ ಇದೇ ನಾ ಮರ್ಯಾದೆ ನೀನು ಕೊಡ್ತಾ ಇರೋದು, ನಾನು ಹೇಳಿದ ಮಾತು ಕೇಳಲ್ವಾ ಅಂತ ಹೇಳಿ ಮೊಸಳೆ ಕಣ್ಣೀರೋ ನಾಟಕ ಆಡ್ತಾಳೆ. ಚಿಕ್ಕತ್ತೆ ಕೂಡ ಅದಕ್ಕೆ ಸೊಪ್ಪು ಹಾಕ್ಕೊಂಡು, ಹೌದಪ್ಪ ಚಿರು, ಸೌಂದರ್ಯ ನಿನ್ನ ಒಳ್ಳೆಯದಕ್ಕೋಸ್ಕರನೇ ಮಾಡ್ತಾ ಇರೋದು, ನೀನು ಹೋಗಿ ಮದುವೆ ಆಗು ಅಂತ ಹೇಳ್ತಾರೆ. ಅದು ಸಾಧ್ಯನೇ ಇಲ್ಲ, ನಾನು ಮದುವೆನೇ ಆಗಲ್ಲ, ದೀಪಾ ಅವ್ರು ಎಲ್ಲಿ, ಅವ್ರು ನೋಡೋ ತನಕ ನಾನೀಗ ಏನೂ ಹೇಳಲ್ಲ, ಅವ್ರನ್ನ ಕರೆಸಿ ಮಾವ ಅಂತ ಹೇಳಿಬಿಟ್ಟು ಪ್ರಭಾಕರ್ಗೆ ಹೇಳ್ತಾರೆ. ದೀಪಾನೇ ಈ ಮದುವೆ ಮುಂದೆ ನಿಂತು ಮಾಡಿಸ್ತಾ ಇರೋದು. ದೀಪ ಈಗ ಹಾರ ತರಕ್ಕೆ ಹೋಗಿದ್ದಾಳೆ, ನಿನಗೆಲ್ಲ ಗೊತ್ತಾಗುತ್ತೆ, ಅವಳಿಗೆಲ್ಲ ವಿಷಯ ಗೊತ್ತಿದೆ, ಅವಳು ಬಂದಮೇಲೆ ನೀನೇ ಮದುವೆ ಆಗ್ತೀಯ ಅಂತ ಹೇಳ್ತಾರೆ. ಆಗ ಶಾಕ್ ಆದ ಚಿರು, ಅವ್ರು ಹೇಗೆ ನನ್ನನ್ನು ಒಪ್ಪಿಗೆ ಇಲ್ಲದೆ ನನ್ನನ್ನು ಇನ್ನೊಬ್ಬರ ಜೊತೆ ಮದುವೆ ಮಾಡೋದಕ್ಕೆ ಕೇಳಿದ್ರಂತ ನಾನು ಕೇಳಬೇಕು, ಅವ್ರಿಗೆ ಯಾರು ಈ ಅಧಿಕಾರ ಕೊಟ್ಟವರು ನನ್ನನ್ನು ಇನ್ನೊಬ್ಬರ ಜೊತೆ ಮದುವೆ ಮಾಡೋದಕ್ಕೆ ಅಂತ ನಾನು ಕೇಳಬೇಕು, ಅವ್ರನ್ನ ಈಗಲೇ ನಾನು ನೋಡಬೇಕು, ಮೊದಲು ಕರೆಸಿ ಮಾವ, ಅವರೆಲ್ಲೋ ಹೋಗಿದ್ದಾರೆ ಅಂತ ಹೇಳಿದ್ರಲ್ವ, ಕರೆಸಿ ಅಂತ ಮತ್ತೆ ಕಿರ್ಚ್ತಾನೆ. ಇಲ್ಲಿ ಮಂಟಪದಲ್ಲಿ SI ನಾಗರಾಜ್ ಟೆನ್ಷನ್ ಆಗಿರ್ತಾರೆ. ಅವ್ರ ಹೆಂಡತಿ ಮತ್ತೆ ಬೈತಾ ಇರ್ತಾರೆ. ನೋಡಿ ಅವ್ರೀಗ ಮದುವೆ ಮಂಟಪದಿಂದನೇ ಎದ್ದು ಹೋದರು, ಇಂಥ ಮದುವೆ ನಮ್ಮ ಮಗಳಿಗೆ ಮಾಡೋದು ಬೇಕಾ ಅಂತ ಹೇಳಿ ಜೋರು ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ದೀಪ ಬರ್ತಾರೆ. ಚಿರು ಅವರು ಎಲ್ಲಿ ಹೋದರು ಅಂತ ಹೇಳಿ ಕೇಳ್ತಾಳೆ. ಚಿರು ಅವರು, ನೀನು ಏನೋ ಮಾಡಿರಬೇಕು, ಅವರನ್ನು ಅಲ್ಲಿಂದ ಕಳಿಸಿರಬೇಕು ಅಂತ ಹೇಳಿ SI ನಾಗರಾಜ್ ದೀಪಾಗೆ ಬೈತಾರೆ. ಹಲೋ ಸರ್, ಚಿರುಗೆ ನಿಮ್ಮ ಮಗಳ ಜೊತೆ ಮದುವೆ ಮಾಡಿಸ್ತಾ ಇರೋದೇ ನಾನು ಯಾಕೆ ಅವರನ್ನು ಕರ್ಕೊಂಡು ಹೋಗಲಿ ಅಂತ ಹೇಳಿ SI ನಾಗರಾಜ್ಗೆ ತಿರುಗೇಟು ಕೊಡ್ತಾಳೆ ದೀಪ. ನಿನ್ನನ್ನು ಮದುವೆ ಆಗ್ತಾ ಇಲ್ವಲ್ಲ, ನಿನ್ನನ್ನು ಬಿಟ್ಟು ನನ್ನ ಮಗಳನ್ನು ಮದುವೆ ಆಗ್ತಾ ಇದ್ದಾನಲ್ಲ, ಅದಕ್ಕೆ ನೀನು ಅವನು ಓಡ್ ಹೋಗುವಾಗ ಮಾಡಿದೀಯ ಅಂತ ಮತ್ತೆ ಹೇಳ್ತಾರೆ. ಆಗ ಅವ್ರ ಹೆಂಡತಿ ತಡೆದು, ಸುಮ್ಮನೆ ಇರಿ, ಇಷ್ಟೆಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ, ನೋಡಮ್ಮ ದೀಪ, ಅವ್ನ ಮದುವೆ ಇಷ್ಟ ಇಲ್ಲ ಅಂತ ಎದ್ದು ಹೋದ್ರು ಅಂತ ಹೇಳ್ತಾರೆ. ನೋಡಿ, ಎಷ್ಟೋ ಕಡೆ ಗಂಡೇ ಸರಿ ಇಲ್ಲ ಅಂತ ಹೇಳಿ ಮದುವೆ ನಿಂತೋಗುತ್ತೆ, ಹಾಗಿರುವಾಗ ನೀವು ನನ್ನ ಮಗಳಿಗೆ 2ನೇ ಮದುವೆ ಮಾಡಿಸ್ತಾ ಇದ್ದೀರಾ, ಇದು ಸರಿನಾ ಅಂತ ಹೇಳಿ ನಮ್ಮ ಗಂಡಂಗೆ ಬೈತಾರೆ. ನೀನು ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದಿರ್ತಾರೆ, ನಾನು ಇದ್ಬಿಡು, ಮಾತಾಡಬೇಡ ನೀನು ಅಂತ ಹೇಳಿ ಅವರಿಗೆ ಬೈತಾರೆ. ಇಲ್ಲಿ ಸಂಜನಾ ನನ್ನ ಫ್ರೆಂಡ್ಸ್ ಜೊತೆ ನಗ್ತಾ ಕುಂತಿರ್ತಾಳೆ. ಇಷ್ಟೊತ್ತಾದರೂ ಕರೆದಿಲ್ವಲ್ಲ ನಿನ್ನನ್ನು, ಅಲ್ಲೇನೋ ಆಗ್ತಾ ಇರಬೇಕು ಅಂತ ಅವಳ ಸ್ನೇಹಿತೆ ಹೇಳಿದಾಗ ಸಂಜನಾ ಗಾಬರಿಯಾಗಿ, ನರಸಿಂಹ ಬಂದಿರ್ಬೋದಾ ಅಂತ ಹೇಳಿ ಯೋಚನೆ ಮಾಡ್ತಾಳೆ. ಸ್ವಲ್ಪ ಯಾರಾದರೂ ಹೋಗಿ ನೋಡ್ಕೊಂಬರ್ತೀರಾ ಅಂತ ಫ್ರೆಂಡ್ಸ್ನ ಕೇಳಿದಾಗ ಅವಳ ಫ್ರೆಂಡ್ ಒಬ್ಬಳು, ನಾನು ನೋಡ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾಳೆ.
ಇಲ್ಲಿ ದೀಪನ ಕರ್ಕೊಂಡು ಹೋಗೋದಕ್ಕೆ ಪ್ರಭಾಕರ್ ಬಂದು, ದೀಪ, ಚಿರು ನಿನ್ನನ್ನು ಹುಡುಕ್ತಾ ಇದ್ದಾನೆ ಬಾ ಅಂತ ಹೇಳ್ತಾರೆ. ಚಿರು ಯಾಕೆ ಎದ್ದೋದ್ರು ಅಂತ ಕೇಳಿದಾಗ ಅವನಿಗೆ ಮದುವೆ ಇಷ್ಟ ಇಲ್ಲಂತೆ, ನಿನ್ನನ್ನು ಬಿಟ್ಟು ಅವ್ನು ಬೇರೆಯವ್ರನ್ನ ಮದುವೆ ಆಗಲ್ಲಂತೆ, ನಡಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೇಳ್ಕೊಂಡು ಹೋಗ್ತಾರೆ. ನೀನು ಮಾತ್ರ ಅವನನ್ನು ಮದುವೆಗೆ ಒಪ್ಪಿಸಬೇಡ ಅಂತ. ಮೊದಲು ಚಿರು ಅವ್ರ ಹತ್ರ ನನ್ನನ್ನು ಕರ್ಕೊಂಡು ಹೋಗಿ ಅಂತ ದೀಪ ಹೋಗ್ತಾಳೆ. ಇಲ್ಲಿ ಸಂಜನಾ ಫ್ರೆಂಡ್ ಬಂದು ನೋಡ್ಕೊಂಡು ಹೋಗ್ತಾಳೆ. ನೀನು ಯಾಕೋ ನಿನ್ನ ಅದೃಷ್ಟನೇ ಸರಿ ಇಲ್ಲ, ನಿನ್ನ ಟೈಮ್ ಸರಿ ಇಲ್ಲ, ಅಲ್ಲಿ ಯಾರೂ ಇಲ್ಲ ನಿನ್ನ ಅಪ್ಪ ಅಮ್ಮನ ಬಿಟ್ಟರೆ ಅಂತ ಹೇಳ್ತಾರೆ. ಆಗ ಸಂಜನಾ ತುಂಬ ಶಾಕ್ ಆಗ್ತಾಳೆ. ಇಲ್ಲಿ ದೀಪ ಚಿರು ಹತ್ರ ಬರ್ತಾಳೆ. ಚಿರು ಹತ್ರ, ಯಾಕೆ ಚಿರು ಅವರೇ ನೀವು ಮದುವೆಗೆ ಒಪ್ಕೋತಾ ಇಲ್ಲಂತೆ, ಏನಾಯಿತು ಅಂತ ಕೇಳ್ತಾರೆ. ನಾನು ಕಟ್ಟಿರೋ ತಾಳಿ ನಿಮ್ಮ ಕುತ್ತಿಗೆಯಲ್ಲಿ ಇನ್ನೂ ಇರುವಾಗ ನಾನು ಹೇಗೆ ನಿಮ್ಮನ್ನು ಮದುವೆ ಆಗೋದಕ್ಕಾಗತ್ತೆ, ನನ್ನ ಹೆಂಡತಿ ನೀವು ಇರುವಾಗ ನಾನು ಹೇಗೆ ಮದುವೆ ಆಗೋಕ್ಕಾಗತ್ತೆ, ಇದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅದರಲ್ಲೂ ನೀನು ಹೇಗೆ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಮದುವೆನ ಇನ್ನೊಬ್ಬರ ಜೊತೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಜೀವನದ ನಿರ್ಧಾರ, ನಾನು ಯಾರನ್ನು ಮದುವೆ ಆಗಬೇಕು ಏನು ಅನ್ನೋ ಅಧಿಕಾರ ನಾನು ಯಾರಿಗೂ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಸೌಂದರ್ಯ ಮುಖ ನೋಡಿಬಿಟ್ಟು ಹೇಳ್ತಾನೆ. ಸೌಂದರ್ಯ ಶಾಕ್ ಆಗ್ತಾಳೆ. ಅಲ್ಲ, ನೀವು ನನ್ನನ್ನು ಯಾವತ್ತೂ ಹೆಂಡತಿ ಅಂತ ಒಪ್ಕೊಂಡಿಲ್ಲ, ಹೀಗಿರುವಾಗ ನಿಮ್ಮ ಅತ್ತಿಗೆ ನೋಡಿರೋ ಹುಡುಗಿನ ಮದುವೆ ಆಗೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿಬಿಟ್ಟು ದೀಪ ಕೇಳ್ತಾಳೆ. ನೀವು ಅದೆಲ್ಲ ಬೇಡ, ನಾನು ಮದುವೆ ಆಗೋದಿಲ್ಲ, ನನಗೆ ಇನ್ನೊಂದು ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಚಿರು ಬೈತಾನೆ. ನಮ್ಮಿಬ್ಬರದು ಡಿವೋರ್ಸ್ ಆದಮೇಲೆ ನೀವು ಇನ್ನೊಂದು ಮದುವೆ ಆಗಲೇಬೇಕು ತಾನೇ, ಈಗ ನಿಮ್ಮ ಅತ್ತಿಗೆ ನೋಡಿರೋ ಹುಡುಗಿನ ಮದುವೆ ಆಗೋದ್ರಲ್ಲಿ ತಪ್ಪೇನಿದೆ ಅಂತ ಕೇಳ್ತಾಳೆ. ನಮ್ಮಿಬ್ಬರು ಡಿವೋರ್ಸ್ ಎಲ್ಲಾಗಿದೆ, ಯಾವಾಗಾಗಿದೆ ಅಂತ ಹೇಳಿಬಿಟ್ಟು ಚಿರು ಪ್ರಶ್ನೆ ಮಾಡಿದಾಗ, ಅವತ್ತು ಪಾರ್ಟಿ ಆದಾಗ ನಾವಿಬ್ಬರು ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡಿದ್ವಿ ತಾನೇ ಅಂತ ಕೇಳ್ತಾರೆ. ಸೈನ್ ಮಾಡಿದ್ವಿ, ಡಾಕ್ಯುಮೆಂಟ್ಸ್ ಎಲ್ಲಿದೆ, ಅತ್ತಿಗೆ ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ತಾನೆ. ಸೌಂದರ್ಯ ಇಲ್ಲ ಅಂತಾಳೆ. ಚಿಕ್ಕಮ್ಮ ನಿಮ್ಮ ಹತ್ರ ಅಂತ ಕೇಳ್ತಾನೆ. ಮಾವ ನಿಮ್ಮ ಹತ್ರ, ದೀಪ ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ತಾರೆ. ಯಾರ ಹತ್ರನೂ ಇಲ್ಲ ಅಂದಮೇಲೆ ಎಲ್ಲೋ ಹೋಯ್ತು, ನಿಮ್ಮನ್ನೇ ತಾನೇ ಕೇಳಬೇಕು ಅಂತ ಹೇಳಿಬಿಟ್ಟು ದೀಪ ಪ್ರಶ್ನೆ ಮಾಡ್ತಾಳೆ. ಆ ಪೇಪರ್ನ ನಾನು ಅವತ್ತೇ ಹರಿದಾಕ್ದೆ ಅಂತ ಚಿರು ಹೇಳಿದಾಗ ಎಲ್ಲರೂ ಶಾಕ್ ಆಗ್ತಾರೆ. ಪ್ರಭಾಕರ್ ಮಾತ್ರ ತುಂಬ ಖುಷಿ ಆಗ್ತಾನೆ. ದೀಪಾಗೆ ಮನಸ್ಸಲ್ಲಿ ಗೊಂದಲ ಹುಟ್ಟಿದೆ, ಏನಾಗ್ತಿದೆ ಇಲ್ಲಿ, ಚಿರುಗೆ ಯಾಕೆ ಡಿವೋರ್ಸ್ ಪೇಪರ್ ಹರಿದಾಕ್ರು ಅಂತ. ಇವತ್ತಿಗೆ ಇಲ್ಲಿನ ಈ ಸಂಚಿಕೆ ಮುಕ್ತಾಯ ಆಗಿದೆ. ನೋಡೋಣ ಚಿರು ಯಾರನ್ನು ಮದುವೆ ಆಗ್ತಾನೆ, ಅಥವಾ ದೀಪ ಜೊತೆಗೆ ಸಂಸಾರ ಮಾಡ್ತೀನಿ, ದೀಪನ ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಎಲ್ಲರ ಮುಂದೆ ಒಪ್ಕೊಂಡು ದೀಪ ಜೊತೆ ಸಂಸಾರ ಮಾಡ್ತಾನ ಅಂತ ಹೇಳಿ ಕಾದು ನೋಡೋಣ. ಇವತ್ತಿನ ಈ ಸಂಚಿಕೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.